ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತಿನ ಕ್ಲಾಸ್ ಒಳಗ ಸೆಕೆಂಡ್ PUC ಅವರಿಗೆ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಕ್ಕಂಥ ಬಿಸ್ನೆಸ್ ಸ್ಟಡಿಲಿ ನಿರ್ವಹಣೆ ಕಾರ್ಯಗಳು ಅಂತ ಹೇಳಿ. ಅಂದ್ರೆ ಒಂದು ಕಂಪನಿಯನ್ನ, ಒಂದು ಸಂಸ್ಥೆಯನ್ನ ನಾವು ಯಶಸ್ವಿಯಾಗಿ ಮತ್ತು ದಕ್ಷವಾಗಿ ಪರಿಣಾಮಕಾರಿಯಾಗಿ ನಿರ್ವಹಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರ. ಓಕೆ, ನಿರ್ವಹಣೆ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಾಗ ಹೇಳಿದ್ದೀನಿ. ಇವತ್ತಿನ ಕ್ಲಾಸ್ನಾಗ ನಿರ್ವಹಣೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಏನೇನ್ ಕಾರ್ಯಗಳನ್ನು ಒಳಗೊಂಡವೆ, ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ನಾವು ಅಂತ ಹೇಳಿ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿರ್ವಹಣೆಯ ಮೊದಲನೇ ಕಾರ್ಯ ಅಥವಾ ಪ್ರಾಥಮಿಕ ಕಾರ್ಯ ಅಂತ ಯಾವ್ದು ಕರಿತೀವಿ? ಯೋಜಿಸುವಿಕೆ ಅಂತ ಹೇಳಿ. ಯೋಜಿಸುವಿಕೆ ಅನ್ನೋಕ್ಕಿಂತ ನೀವು ಪ್ಲಾನ್ ಅನ್ನೋ ವರ್ಡ್ ಎಲ್ಲರೂ ಕೇಳಿರ್ತೀವಿ. ಯಾವುದೇ ಒಂದ್ ಕೆಲಸ ಮಾಡ್ಬೇಕು ಅಂತಂದ್ರೆ ನಾವು ಅದಕ್ಕಿಂತ ಮುಂಚೆ ಏನ್ ಮಾಡ್ತೀವಿ ಅಂದ್ರೆ ಪ್ಲಾನ್ ಮಾಡ್ತೀವಿ ಅಂತ ಹೇಳಿ. ಪ್ಲಾನ್ ಅಂದ್ರೆ ಇಷ್ಟೇ, ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಇರ್ತೀವಿ ಅದನ್ನ ಮೊದಲೇ ಡಿಸೈಡ್ ಮಾಡೋದಕ್ಕೆ ನಾವ್ ಏನೇನ್ ಕರಿತೀವಿ? ಪ್ಲಾನಿಂಗ್ ಅಥವಾ ಪ್ಲಾನ್ ಮಾಡ್ತಾ ಇದೀವಿ, ಯೋಜನೆ ತಯಾರು ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಯೋಜನೆ ಅಂದ್ರೆ ಇಷ್ಟೇ, ಒಂದು ನಿರ್ದಿಷ್ಟ ಕಾರ್ಯವನ್ನ ಎಲ್ಲಿ, ಯಾವಾಗ, ಹೇಗೆ ಮತ್ತು ಯಾರು ಮಾಡ್ಬೇಕು ಅನ್ನೋದನ್ನ ಮುಂಚಿತವಾಗಿ ನಿರ್ಧಾರ ಮಾಡ್ತಕ್ಕಂತ ಪ್ರಕ್ರಿಯೆಗೆ ನಾವು ಯೋಜಿಸುವಿಕೆ ಅಂತ ಕರಿತೀವಿ. ಪ್ಲಾನಿಂಗ್ ಇಸ್ ನಥಿಂಗ್ ಬಟ್ ಎ ಪ್ರೊಸೆಸ್ ಆಫ್ ಪ್ರಿಡಿಟರ್ಮೈನಿಂಗ್ ಪ್ರೊಸೆಸ್ ಆಫ್ ವಾಟ್ ಈಸ್ ಟು ಬಿ ಡನ್, ಹೌ ಇಟ್ ಈಸ್ ಟು ಬಿ ಡನ್, ವೇರ್ ಇಟ್ ಈಸ್ ಟು ಬಿ ಡನ್ ಅಂಡ್ ಬೈ ಹೂಮ್ ಇಟ್ ಈಸ್ ಟು ಬಿ ಡನ್ ಅಂತ ಹೇಳಿ. ಅಂದ್ರೆ ಯಾರು ಮಾಡ್ತಾರೋ, ಎಲ್ಲಿ, ಯಾವಾಗ, ಹೆಂಗ್ ಮಾಡ್ತಾರ ಅನ್ನೋದನ್ನ ಅಡ್ವಾನ್ಸ್ ಆಗಿ ನಾವು ಡಿಸೈಡ್ ಮಾಡುವಂತ ಪ್ರೊಸೆಸ್ ಗೆ ನಾವು ಪ್ಲಾನಿಂಗ್ ಅಂತ ಕರಿತೀವಿ. ಈಗ ನೀವು ಮನೆಯೊಳಗೆ ಒಂದು ಫಂಕ್ಷನ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರು ಕೂಡ ಅಷ್ಟೇ, ಆ ಫಂಕ್ಷನ್ ಗೆ ನಾವು ಮೊದಲು ಎಲ್ಲಿ ಡಿಸೈಡ್ ಮಾಡ್ಬೇಕು, ಏನ್ ಫಂಕ್ಷನ್ ಅಂತ ಡಿಸೈಡ್ ಆಗಿರುತ್ತೆ ಆಲ್ರೆಡಿ. ಎಲ್ಲಿ ಫಂಕ್ಷನ್ ಮಾಡ್ಬೇಕಂತ ಡಿಸೈಡ್ ಮಾಡ್ತೀರಿ ಅಂದ್ರೆ ವೇರ್ ಅನ್ನೋ ಅಂದ್ರೆ ಎಲ್ಲಿ ಅನ್ನೋ ಡಿಸೈಡ್ ಆಗುತ್ತೆ. ಆನಂತರ ಅದಕ್ಕೆ ಎಷ್ಟ್ ಜನ ಗೆಸ್ಟ್ ಕರಿಬೇಕು ಅನ್ನೋದು ಪ್ಲಾನ್ ಆಗುತ್ತೆ. ಊಟಕ್ಕೆ ಏನೇನ್ ಮಾಡಿಸ್ಬೇಕಂತ ಪ್ಲಾನ್ ಮಾಡ್ತೀರಿ, ಡೆಕೋರೇಷನ್ ಹೆಂಗಿರ್ಬೇಕಂತ ಪ್ಲಾನ್ ಆಗುತ್ತೆ, ನಿಮ್ ಬಟ್ಟೆಗಳ ಕಾಸ್ಟ್ಯೂಮ್ಸ್ ಬಗ್ಗೆ ಎಲ್ಲ ಪ್ಲಾನ್ ಆಕೈತಿ. ಈ ರೀತಿ ಎಲ್ಲಾನು ಮುಂಚಿತವಾಗಿ ನಾವ್ ಏನ್ ಮಾಡ್ಕೋತೇವೆ ಅಂದ್ರೆ ನಿರ್ಧಾರ ಮಾಡ್ತೀವಿ. ನಿರ್ಧಾರ ಮಾಡಿ ಅದ್ರ ಪ್ರಕಾರ ಕೆಲಸಗಳು ನಡೆಸ್ಕೊಂಡು ಹೋಗ್ತೀವಿ. ಅದಕ್ಕೆ ನಾವ್ ಏನೇನ್ ಕರಿತೀವಿ? ಯೋಜಿಸುವಿಕೆ ಅಂತ ಹೇಳಿ. ಅದೇ ರೀತಿ ಸಂಸ್ಥೆಗಳು ಕೂಡ ಅಷ್ಟೇ, ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಮೊದಲು ನಾವು ಪ್ರಾಪರ್ ಆಗಿ ಏನ್ ಮಾಡ್ಬೇಕಾಗತ್ತೆ? ಯೋಜನೆ ತಯಾರಿಸಬೇಕಾಗತ್ತೆ. ಯೋಜನೆ ತಯಾರಿಸಿದ ನಂತರ ಮಾತ್ರ ಆ ಯೋಜನೆಗೆ ಅನುಗುಣವಾಗಿ ಮುಂದಿನ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ತಾವ ಅಂತ ಹೇಳಿ. ನಾವು ಪ್ಲಾನ್ ಇಸ್ ರೆಡಿ, ಈ ಪ್ಲಾನ್ ರೆಡಿ ಆಗ್ಯದ ಅಂತ ಇಟ್ಕೊರಿ. ನೆಕ್ಸ್ಟ್ ಏನ್ ಪ್ರೋಸೆಸ್ ಬರ್ತದ ಅಥವಾ ಯಾವ್ದೋ ಒಂದು ಕೆಲಸ ನೆಕ್ಸ್ಟ್ ಮಾಡ್ತಾರ ಅಂದ್ರ ಸಂಘಟಿಸುವಿಕೆ ಅಂತ ಹೇಳಿ ಅಥವಾ ಆರ್ಗನೈಸಿಂಗ್ ಅಂತ ಕರಿತೀವಿ. ಏನ್ ಸಂಘಟಿಸುವಿಕೆ ಅಂದ್ರೆ ಏನು? ಈಗ ನಾವು ಪ್ಲಾನ್ ರೆಡಿ ಮಾಡಿದ್ವಿ, ಪ್ಲಾನ್ ರೆಡಿ ಮಾಡಿದ ತಕ್ಷಣ ಯಾವ್ದೇ ಕೆಲಸ ಆಗ್ಬಿಡಲ್ಲ. ಆ ಕೆಲಸ ನಡಿಬೇಕು ಅಂತಂದ್ರ ಆ ಪ್ಲಾನಿಂಗ್ ಪ್ರಕಾರ ಅದಕ್ಕೆ ಏನೇನ್ ಬೇಕಲ್ಲ ಅದನ್ನೆಲ್ಲ ನಾವ್ ಏನ್ ಮಾಡ್ಬೇಕಾಗತ್ತಂದ್ರ ಜೋಡಿಸ್ಕೊಳ್ಳುವಂತ ಒಂದು ಪ್ರಕ್ರಿಯೆನೆ ಸಂಘಟಿಸುವಿಕೆ ಅಂತ ಹೇಳ್ತೀವಿ. ಜೋಡಿಸ್ಕೊಳ್ಳೋದಂದ್ರೆ ಒಂದ್ ಕೆಲಸ ಮಾಡ್ಲಕ್ ನಮ್ಗೆ ಎರಡ್ ರೀತಿಯಾದಂತ ರಿಸೋರ್ಸಸ್ ಬೇಕಾಗ್ತವೆ. ಒಂದು ಹ್ಯೂಮನ್ ರಿಸೋರ್ಸ್, ಇನ್ನೊಂದು ಫಿಸಿಕಲ್ ರಿಸೋರ್ಸಸ್ ಅಥವಾ ಭೌತಿಕ ಸಂಪನ್ಮೂಲಗಳು ಅಂತ ಹೇಳಿ. ಈಗ ಒಂದ್ ಬರ್ಡೇ ಯಾರ್ದೋ ಫ್ರೆಂಡ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರಿ ಅಂದ್ರ ಆ ಬರ್ಡೇ ಇಲ್ಲೇ ಮಾಡ್ಬೇಕು, ಇದೇ ರೀತಿ ಮಾಡ್ಬೇಕಂತ ಹೇಳಿ ಪ್ಲಾನ್ ನಾವು ಮಾಡ್ಕೊಂಡಿದ ತಕ್ಷಣ ಓಕೆ, ಆ ಡೆಕೋರೇಷನ್ ಯಾವ ತರ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಆ ಡೆಕೋರೇಷನ್ ಏನೇನ್ ಬೇಕು ಅವೆಲ್ಲ ಮಟೀರಿಯಲ್ ತರ್ಬೇಕಲ್ಲ ನಾವು. ಈ ಬಲೂನ್ ಡೆಕೋರೇಷನ್ ಮಾಡ್ಬೇಕಂದ್ರೆ ಬಲೂನ್ ತರ್ಬೇಕಾಗುತ್ತೆ, ಕೇಕ್ ಆರ್ಡರ್ ಮಾಡ್ಬೇಕು ಅಥವಾ ಕೇಕ್ ಹೋಗಿ ತಗೊಂಡ್ ಬರ್ಬೇಕು, ಯಾರಿಗೆ ಫ್ರೆಂಡ್ಸ್ ಕರಿಬೇಕಂತ ಅನ್ಕೊಂಡಿರ್ತೀವಿ ಅವ್ರಿಗೆಲ್ಲ ಕಾಲ್ ಮಾಡಿ ಅಥವಾ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು ನಾವು. ಇದೆಲ್ಲ ಏನು ಅಂದ್ರೆ ನಮ್ಗೆ ಏನೇನ್ ಬೇಕಲ್ಲ ಅದನ್ನ ಸೆಲೆಬ್ರೇಷನ್ ಮಾಡ್ಲಕ್ ಒಂದ್ ಸೆಟಪ್ ಏನ್ ಬೇಕು, ವಸ್ತುಗಳು ಏನ್ ಬೇಕು ಅದನ್ನೆಲ್ಲ ಜೋಡಿಸ್ಕೊಳ್ತಕ್ಕಂಥ ಪ್ರಕ್ರಿಯೆಗೆ ಸಂಘಟಿಸುವಿಕೆ ಅಂತ ಕರಿತೀವಿ. ಈಗ ನಾವು ಸ್ಕೂಲ್ ಕಾಲೇಜ್ಗಳೆಲ್ಲ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ. ಪ್ರೋಗ್ರಾಮ್ ಮಾಡೋ ಟೈಮ್ನಾಗ ಆ ಪ್ರೋಗ್ರಾಮ್ಗೆ ಏನೇನ್ ವಸ್ತುಗಳು ಬೇಕು ಅವನ್ನೆಲ್ಲ ಏನ್ ಮಾಡ್ತೀವಿ? ಜೋಡಿಸ್ಕೊಂತೀವಿ. ಯಾರು ಏನ್ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ಅಥವಾ ಒಂದೊಂದು ಪರ್ಟಿಕ್ಯುಲರ್ ಕಾರ್ಯಗಳನ್ನ ಯಾರ್ಯಾರು ಮಾಡ್ಬೇಕು ಅನ್ನೋದು ಮೊದಲು ಏನ್ ಮಾಡ್ತೀವಿ ಅಂದ್ರೆ ಹಂಚಿಕೆ ಮಾಡ್ಕೋತೀವಿ. ಅದನ್ನೆಲ್ಲ ಒಟ್ಟಾರೆಯಾಗಿ ನಾವ್ ಏನಂತ ಕರಿತೀವಿ ಅಂದ್ರ ಸಂಘಟಿಸುವಿಕೆ ಅಂತ ಕರಿತೀವಿ. ಈಗ ಪ್ಲಾನ್ ಆಯ್ತು, ಸಂಘಟನೆ ಮಾಡ್ಕೊಂಡಾಯ್ತು. ಅದಾದ ನಂತರ ಆ ಕೆಲಸಗಳನ್ನ ಮಾಡ್ಲಿಕ್ಕೆ ಬೇಕಾದಂತದ್ದು ಏನು ಅಂದ್ರ ಸಿಬ್ಬಂದಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತ ಅಂತ ಹೇಳಿ. ಸಿಬ್ಬಂದಿಗಳು ಕೂಡ ಅಷ್ಟೇ. ಈ ಒಂದು ಸಿಬ್ಬಂದಿ ನಿರ್ವಹಣೆ ಕಾನ್ಸೆಪ್ಟ್ ಏನ್ ಹೇಳುತ್ತ ಅಂದ್ರ ವಿ ಹ್ಯಾವ್ ಟು ಅಪಾಯಿಂಟ್ ದ ರೈಟ್ ಪರ್ಸನ್ಸ್ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್ ಅಂತ ಹೇಳಿ. ಅಂದ್ರ ಸರಿಯಾದ ವ್ಯಕ್ತಿಯನ್ನ ಸರಿಯಾದ ಹುದ್ದೆಗೆ ಮತ್ತು ಸರಿಯಾದ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ. ಯಾವ ಕೆಲಸಕ್ಕೆ ನಾವು ಸಿಬ್ಬಂದಿಗಳನ್ನ ಆಯ್ಕೆ ಮಾಡ್ಕೋತಾ ಇರ್ತೀವಿ ಆ ಕೆಲಸಕ್ಕೆ ಸೂಕ್ತವಾಗುವಂತ ಅಭ್ಯರ್ಥಿಗಳನ್ನೇ ನಾವ್ ಏನ್ ಮಾಡ್ಬೇಕು ಅಂದ್ರೆ ಆಯ್ಕೆ ಮಾಡ್ಕೋಬೇಕು. ಜೊತೆಗೆ ಅವ್ರಿಗೆ ಸರಿಯಾದ ರೀತಿ ಒಳಗ ಟ್ರೈನ್ ಅಪ್ ಮಾಡಿ ಅವ್ರ ಅದಕ್ಕ ಸುಟೇಬಲ್ ಆಗೋ ರೀತಿ ಒಳಗ ಅವ್ರಿಗೆ ನಾವು ಪರಿವರ್ತನೆ ಮಾಡ್ಬೇಕಾಗುತ್ತೆ. ಈ ಎಲ್ಲಾ ಪ್ರಕ್ರಿಯೆಗಳಿಗೆ ನಾವು ಸಿಬ್ಬಂದಿ ನಿರ್ವಹಣೆ ಅಂತ ಕರಿತೀವಿ. ಸಿಬ್ಬಂದಿ ನಿರ್ವಹಣೆ ಒಳಗೆ ನಾರ್ಮಲ್ ಆಗಿ ಏನು ಅಂದ್ರೆ 4 ಪ್ರೊಸೆಸ್ಗಳು ಬರ್ತವೆ. ಒಂದು ನೇಮಕಾತಿ ಅಂತ ಹೇಳಿ. ನೇಮಕಾತಿ ಅಂದ್ರ ನಮಗ್ ಬೇಕಾದಂತ ಸಿಬ್ಬಂದಿಗಳನ್ನ ಹುಡುಕೋದು ಮತ್ತು ಆ ಹುಡುಕಿದಂತ ಸಿಬ್ಬಂದಿಗಳು ನಮ್ಮ ಸಂಸ್ಥೆ ಖಾಲಿ ಇರುವಂತ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋ ರೀತಿ ಒಳಗೆ ಅವ್ರು ಪ್ರಚೋದಿಸ್ತಕ್ಕಂಥ ಪ್ರಕ್ರಿಯೆನೆ ನೇಮಕಾತಿ ಅಂತ ಕರಿತೀವಿ. ನೇಮಕಾತಿ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ ಏನು ಅಂದ್ರ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳಿ. ಅಂದ್ರೆ ನಾವು ಅಪ್ಲಿಕೇಶನ್ ಸಾಕಷ್ಟು ಬಂದಿರ್ತಾವ ವೇಕೆನ್ಸಿ ಇರುವಂತ ಪೋಸ್ಟ್ಗೆ. ಅದ್ರೊಳಗ ಅವ್ರಿಗೆ ಬೇರೆ ಬೇರೆ ರೀತಿಯಾದಂತ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡಿ ಸಂಸ್ಥೆಯವ್ರು ಏನ್ ಮಾಡ್ತಾರ ಅಂದ್ರ ಅದ್ರೊಳಗೆ ಸೂಕ್ತ ಇರ್ತಕ್ಕಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಪ್ರೊಸೆಸ್ ನಡೆಯುತ್ತ. ಆಯ್ಕೆ ಮಾಡಿದ ನಂತರ ಅವರ ಸಾಮಾನ್ಯ ಒಂದು ಅಭ್ಯರ್ಥಿಗಳು ನಮ್ಮ ಸಂಸ್ಥೆಗೆ ಜಾಯಿನ್ ಆಗಿರ್ತಾರ ಅಂತಂದ್ಮೇಲೆ ಅವ್ರಿಗೆ ನಾವು ಸೂಕ್ತ ಸಿಬ್ಬಂದಿಯಾಗಿ ಕನ್ವರ್ಟ್ ಮಾಡ್ಕೊಳಕೋಸ್ಕರ ಅವ್ರಿಗೆ ಸರಿಯಾದ ರೀತಿ ಒಳಗ ಟ್ರೈನಿಂಗ್ ಕೊಡ್ಬೇಕಾಗತ್ತ ಅಂತ. ಯಾಕಂದ್ರೆ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ವರ್ಕಿಂಗ್ ನೇಚರ್ ಆಲ್ಮೋಸ್ಟ್ ಡಿಫ್ರೆಂಟ್ ಇರುತ್ತೆ. ಡಿಫ್ರೆಂಟ್ ಇರೋದ್ರಿಂದ ಅವ್ರಿಗೆ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತ ಕೆಲಸಗಳ ಬಗ್ಗೆ ತಿಳಿಸ್ಕೊಡಕ್ಕೋಸ್ಕರ ಸರಿಯಾದಂತ ತರಬೇತಿಯನ್ನ ನೀಡಬೇಕಾಗುತ್ತೆ ಅಂತ ಹೇಳಿ.
ತರಬೇತಿ ನೀಡಿದ ನಂತರ ಕೂಡ ಹೊಸ ಒಂದು ಅಪ್ಡೇಟ್ಸ್ ಗಳು ಬರ್ತಾನೆ ಇರ್ತಾವ. ಆ ಹೊಸ ಅಪ್ಡೇಟ್ಸ್ ಗಳಿಗೆ ತಕ್ಕಂತೆ ಸಿಬ್ಬಂದಿಗಳನ್ನು ಕೂಡ ನಾವು ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಸೆಮಿನಾರ್ಗಳು, ವರ್ಕ್ಶಾಪ್ಗಳು, ಡೆವಲಪ್ಮೆಂಟಲ್ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡಿ ಸಿಬ್ಬಂದಿಗಳನ್ನ ಆದಷ್ಟು ಡೆವಲಪ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಕೂಡ ಸಂಸ್ಥೆಗಳು ಮಾಡ್ಬೇಕಾಗತ್ತೆ. ಇವೆಲ್ಲಾ ಪ್ರಕ್ರಿಯೆಗಳನ್ನ ಒಟ್ಟಾರೆ ನಾವೇನಂತ ಕರಿತೀವಿ ಅಂದ್ರ ಸಿಬ್ಬಂದಿ ನಿರ್ವಹಣೆ ಅಂತ ಕರಿತೀವಿ. ಸಿಬ್ಬಂದಿ ನಿರ್ವಹಣೆ ಆದ ನಂತರ ನೆಕ್ಸ್ಟ್ ಮಾಡ್ಬೇಕಾದಂತ ಕಾರ್ಯ ಯಾವುದು ಅಂದ್ರ ನಿರ್ದೇಶಿಸುವಿಕೆ ಅಂತ ಹೇಳಿ. ಅಂದ್ರೆ ನಮ್ಮ ಸಂಸ್ಥೆಗೆ ಆಯ್ಕೆಯಾಗಿ ಬಂದಂತಹ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಟ್ಟಾದ ನಂತರ ಅವ್ರು ಆಸ್ ಎ ಎಂಪ್ಲಾಯ್ ಆಗಿ ಸಿಬ್ಬಂದಿಯಾಗಿ ಸಂಸ್ಥೆಗೆ ಸೇರ್ಕೋತಾರ ಅಥವಾ ಜಾಯಿನ್ ಆಗ್ತಾರ. ಜಾಯಿನ್ ಆದ ನಂತರ ಅವರಿಗೆ ಸಂಸ್ಥೆಯೊಳಗೆ ಕೆಲಸ, ಅವ್ರದ್ದು ಹುದ್ದೆ ಯಾವುದು, ಮತ್ತೆ ಅವ್ರ ಏನೇನ್ ಕೆಲಸಗಳು ನಿಭಾಯಿಸಬೇಕು, ಅವ್ರ ಜವಾಬ್ದಾರಿಗಳೇನು, ಅವ್ರು ಮಾಡ್ಬೇಕಾದಂತ ಕೆಲಸ ಏನು, ಅದ್ರ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಅವ್ರ ಮೇಲಾಧಿಕಾರಿಗಳು ಏನ್ ಮಾಡ್ಬೇಕಾಗತ್ತ ಅಂದ್ರ ನಿರ್ದೇಶನ ಕೊಡ್ಬೇಕಾಗತ್ತ. ಆ ಕಾರಣಕ್ಕ ನಿರ್ದೇಶಿಸಿ ಕೊಡ್ತಕ್ಕಂತ ವ್ಯಕ್ತಿಗಳು ಕೂಡ ಸರಿಯಾದ ರೀತಿಯೊಳಗೆ ಅವ್ರಿಗೆ ಗೈಡ್ ಮಾಡಿದಾಗ ಅವ್ರ ಆ ಗೈಡೆನ್ಸ್ ಪ್ರಕಾರ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ಲಿಕ್ಕೆ ಏನಾದಂದ್ರ ಸಾಧ್ಯ ಆಗುತ್ತ. ಆ ಕಾರಣಕ್ಕೆ ನಿರ್ದೇಶಿಸುವಿಕೆ ಕೂಡ ಒಂದು ಪ್ರಮುಖವಾದಂತ ನಿರ್ವಹಣೆ ಕಾರ್ಯ ಅಂತ ಹೇಳ್ತೀವಿ. ಇನ್ನ ಕೊನೆಯದೇನು ಅಂದ್ರ ನಿಯಂತ್ರಿಸುವಿಕೆ ಅಥವಾ ಕಂಟ್ರೋಲಿಂಗ್ ಅಂತ ಕರಿತೀವಿ. ಒಂದ್ ಮಾತು ಹೇಳ್ತಾರೆ, ಎವ್ರಿಥಿಂಗ್ ಶುಡ್ ಬಿ ಇನ್ ಕಂಟ್ರೋಲ್ ಅಂತ. ಅಂದ್ರೆ ಪ್ರತಿಯೊಂದು ಏನ್ ಇರ್ಬೇಕಂದ್ರ ಕಂಟ್ರೋಲ್ ನಾಗ ಇರ್ಬೇಕು ಅಂತ ಹೇಳಿ. ಯಾವ್ದೂನು ಅತಿ ಆದ್ರ ಅದ್ರ ಪರಿಣಾಮ ಕೆಟ್ಟದಾಗಿ ಇರುತ್ತ. ಅತಿಯಾದ ಅಮೃತನು ವಿಷ ಅಂತ ಹೇಳ್ತಾರೆ. ಅದೇ ರೀತಿ ಸಂಸ್ಥೆಯೊಳಗೂ ಕೂಡ ಯಾವುದೇ ಒಂದು ಟೈಟ್ ವಾತಾವರಣ ಇದ್ರೂ ಕಷ್ಟ, ಬಹಳ ಫ್ರೀ ಬಿಟ್ರು ಕಷ್ಟ ಇರುತ್ತ. ಎಲ್ಲಾನು ವಿತ್ ಇನ್ ಕಂಟ್ರೋಲ್ ಒಳಗೆ ಇರೋ ರೀತಿ ಒಳಗ ಮ್ಯಾನೇಜರ್ಸ್ ಗಳು ನೋಡ್ಕೋಬೇಕಾಗತ್ತ. ನೋಡ್ಕೋಬೇಕಂದ್ರೆ ನಿಯಂತ್ರಿಸಬೇಕು. ಸಾಮಾನ್ಯವಾಗಿ ಏನ್ ಕೆಲಸ ಮಾಡ್ತಾರ ಅಂದ್ರ ಒಂದು ಸ್ಟ್ಯಾಂಡರ್ಡ್ ಅಂತ ಫಿಕ್ಸ್ ಮಾಡ್ತಾರ ಮೇಲಾಧಿಕಾರಿಗಳು. ನೀವು ಇಂತಿಷ್ಟು ಅವಧಿ ಒಳಗೆ ಇಷ್ಟು ಕೆಲಸ ಮಾಡ್ಬೇಕು ಅಂತೇಳಿ, ಅಥವಾ ಇದೇ ರೀತಿ ಕೆಲಸ ಮಾಡ್ಬೇಕಂತ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತಾರ. ಆಮೇಲೆ ವರ್ಕರ್ಸ್ ಏನ್ ಕೆಲಸ ಮಾಡ್ತಾ ಇರ್ತಾರ, ಆ ಕೆಲಸ ಅವರು ನಾವ್ ಹೇಳಿದ ಪ್ರಕಾರ ಮಾಡ್ಲತ್ತಾರೋ ಇಲ್ವೋ ಅಂತ ಅಬ್ಸರ್ವ್ ಮಾಡ್ತಾ ಇರ್ತಾರ ಮೇಲಾಧಿಕಾರಿಗಳು. ಅಬ್ಸರ್ವ್ ಮಾಡಿದ ನಂತರ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂದ್ರ ನಾವು ಹೇಳಿರುವಂತ ವರ್ಕಿಗೆ, ನಾವು ಕೊಟ್ಟಿರುವಂತ ಸ್ಟ್ಯಾಂಡರ್ಡ್ಗೂ ಮತ್ತೆ ಅವ್ರು ಮಾಡ್ತಾ ಇರುವಂತ ವರ್ಕಿಗೂ ಕಂಪೇರ್ ಮಾಡ್ತಾರ, ಹೋಲಿಕೆ ಮಾಡ್ತಾರ. ನಾವ್ ಹೆಂಗ್ ಹೇಳಿದ್ವಿ ಅವ್ರು ಯಾವ ರೀತಿ ಮಾಡ್ಲತ್ತಾರ, ಅಥವಾ ನಾವ್ ಎಷ್ಟ್ ಕೆಲಸ ಹೇಳಿದ್ವಿ ಅವ್ರು ಎಷ್ಟು ಮಾಡ್ಲತ್ತಾರ ಅಂತ ಹೇಳಿ ಕಂಪ್ಯಾರಿಸನ್ ಮಾಡ್ತಾರ. ಕಂಪ್ಯಾರಿಸನ್ ಮಾಡಿದ್ಮೇಲೆ ನಾವ್ ಉನ್ನತಾಧಿಕಾರಿಗಳು ಅಥವಾ ಮೇಲಾಧಿಕಾರಿಗಳು ಹೇಳಿರುವಂತ ಒಂದು ಕೆಲಸದ ತಕ್ಕಂಗೆ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ರು ಅಂತಂದ್ರೆ ಅಲ್ಲಿ ಕಂಟ್ರೋಲ್ ಮಾಡುವಂತ ಪ್ರಶ್ನೆನೇ ಬರಲ್ಲ. ಅವ್ರ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಕಿಂತ ಲೋ ಇದ್ದಾಗ, ಅವ್ರು ಹೇಳಿರೋಕ್ಕಿಂತ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ವರ್ಕರ್ಸ್, ಅವಾಗ ವಿ ಹ್ಯಾವ್ ಟು ಕಂಟ್ರೋಲ್ ದೆಮ್ ಅಂತ. ಯಾವ ರೀತಿ ಕಂಟ್ರೋಲ್ ಮಾಡಕ್ ಪ್ರಯತ್ನ ಪಡ್ತಾರಲ್ಲಿ ಅಂತಂದ್ರ, ಈಗ ಒಂದ್ 10 ಯೂನಿಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಂತ ಮೇಲಾಧಿಕಾರಿಗಳು ಯಾರ ಒಂದ್ ದಿನದೊಳಗ ಆ ಒಬ್ಬ ಎಂಪ್ಲಾಯಿ 8 ಪ್ರಾಡಕ್ಟ್ಸ್ ಅನ್ನ ರೆಡಿ ಮಾಡ್ಯಾನ ಅಂದ್ರ ಆ 2 ಪ್ರಾಡಕ್ಟ್ಸ್ ಶಾರ್ಟೇಜ್ ಅಥವಾ ಕಮ್ಮಿ ಪ್ರೊಡ್ಯೂಸ್ ಮಾಡಿರ್ತಾನ ಆ ಒಬ್ಬ ಸಿಬ್ಬಂದಿ. 2 ಪ್ರಾಡಕ್ಟ್ಸ್ ಯಾಕೆ ಕಮ್ಮಿ ಮಾಡ್ದಾವ ಅನ್ನೋಂತ ಪ್ರಶ್ನೆಯನ್ನ ಅವ್ರ ಏನ್ ಮಾಡ್ತಾರ ಅಂದ್ರೆ ಕೇಳ್ತಾರ ಮೇಲಾಧಿಕಾರಿಗಳು. ಅದಕ್ಕೆ ತಕ್ಕಂಗ ಕೆಲವೊಂದಿಷ್ಟು ಕಾರಣಗಳನ್ನು ಕೊಡ್ಬೋದು. ಏನೋ ಮಷಿನ್ಸ್ ಪ್ರಾಬ್ಲಮ್ ಇದ್ದಿರ್ಬೋದು, ಅಥವಾ ವರ್ಕಿಂಗ್ ಕೆಪಾಸಿಟಿ ಕಡಿಮೆ ಇದ್ದಿರ್ಬೋದು, ಅಥವಾ ಕೊಟ್ಟಿರ್ತಕ್ಕಂತ ಸಮಯಾವಕಾಶ ಕಡಿಮೆ ಇದ್ದಿರ್ಬೋದು, ಅಥವಾ ಪವರ್ ಕಟ್ಟಿಂಗ್ ಪ್ರಾಬ್ಲಮ್ ಇದ್ದಿರುತ್ತ. ಇವೆಲ್ಲಾ ರೀಸನ್ಸ್ಗೆ ಏನೋ ಒಂದ್ ಕಾರಣಕ್ಕ ಅಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗ್ಯದ ಅಂತ ಉನ್ನತಾಧಿಕಾರಿಗಳಿಗೆ ಸಿಬ್ಬಂದಿಗಳು ತಿಳಿಸಿದಾಗ ಎಕ್ಸಾಕ್ಟ್ಲಿ ಎಲ್ಲಿ ಮಿಸ್ಟೇಕ್ ಆಗ್ಯದ ಅಂತ ತಿಳ್ಕೊಂಡು ಅದನ್ನ ಅವ್ರು ಕರೆಕ್ಟ್ ಮಾಡ್ತಕ್ಕಂತ ಒಂದು ಪ್ರೊಸೆಸ್ ಗೆ ಮುಂದಾಗ್ತಾರ ಅಂತ ಹೇಳಿ. ಈ ರೀತಿ ಕಂಟ್ರೋಲಿಂಗ್ ಪ್ರೊಸೆಸ್ ಅನ್ನ ತಪ್ಪೆಲ್ಲಾಗ್ಯದ ಅಂತ ತಿಳ್ಕೊಂಡು ಅದನ್ನ ಸರಿಪಡಿಸ್ತಕ್ಕಂತ ಒಂದು ಪ್ರಕ್ರಿಯೆನೆ ನಿಯಂತ್ರಿಸುವಿಕೆ ಅಂತೇಳಿ. ಈ ರೀತಿ ಒಂದು ನಿರ್ವಹಣೆ ಒಳಗ ಪ್ಲಾನಿಂಗ್ ಇಂದ ಹಿಡ್ಕೊಂಡು ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಅಂತೇಳಿ 5 ಕಾರ್ಯಗಳು ಬರ್ತಾವು. ಈ 5 ಕಾರ್ಯಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದಲ್ಲಿ ಒಂದು ಪರಿಣಾಮಕಾರಿಯಾದಂತ ನಿರ್ವಹಣೆ ಸಾಧ್ಯ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.